ನಮಸ್ಕಾರ ಸ್ನೇಹಿತರೆ, SSP ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಕಡೆಯಿಂದ ಇನ್ನೂ ನಮಗೆ ಅಮೌಂಟ್ ಬಂದಿಲ್ಲ ಬ್ರದರ್ ಅಂತ ಹಲವರು ಕಮೆಂಟ್ನಲ್ಲಿ ಕಮೆಂಟ್ ಮಾಡ್ತಾಯಿದ್ರು. ಅದಕ್ಕಾಗಿ ನಾನು ವಿಡಿಯೋವನ್ನು ಮಾಡ್ತಾಯಿದ್ದೇನೆ. ಈ ವಿಡಿಯೋದಲ್ಲಿ ಏನು ತಿಳಿಸಲು ಬಯಸುತ್ತಿದ್ದೇನೆ ಅಂದರೆ, ನಾನು 2026ನೇ ಸಾಲಿನ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ನಿಂದ ಇನ್ನೂ ಯಾರ್ಯಾರಿಗೆ ಅಮೌಂಟ್ ಬಂದಿಲ್ಲ ಅಂದರೆ, ಸರ್ ನಮಗೆ DBT ಪುಷ್ಡ್ ಅಂತ ಬರ್ತಾನೇ ಇಲ್ಲ, ಹಾಗಾದರೆ ನಮ್ಗೆ ಅಮೌಂಟ್ ಬರ್ತಾವೋ ಅಥವಾ ಇಲ್ಲ ಅಂತ ಹಲವರು ಡೌಟ್ ಕೇಳ್ತಾಯಿದ್ರು ನನ್ನ ಮುಂದೆ. ಬರ್ಬೋದು, ನೀವೇನು ಮಾಡ್ರಿ ಅಂದ್ರೆ ಒಂದು ಸಲ ನಿಮ್ಮ ತಾಲೂಕು ಆಫೀಸ್ಗೆ ಅಂದ್ರೆ SC ST OBC ತಾಲೂಕು ಆಫೀಸರ್ ಇರ್ತಾರೆ, ಅಲ್ಲಿಗೆ ಹೋಗಿ ನೀವು ನಿಮ್ಮ ಮಾರ್ಕ್ಶೀಟ್ ಫಿಸಿಕಲ್ ಡಾಕ್ಯುಮೆಂಟ್ಸ್ನ ಒಂದು ಸಲ ಅಪ್ಡೇಟ್ ಮಾಡಿಸ್ಕೊಳ್ಳಿ. ಅದ ನಂತರ ನಿಮಗೆ DBT ಪುಷ್ಡ್ ಆಗುವ ಸಾಧ್ಯತೆ ಇರುತ್ತದೆ. ಎರಡನೇ ಪ್ರಾಬ್ಲಮ್ ಬಂದ್ಬಿಟ್ಟು, ಸರ್ ನಮಗೆ 3rd ಲೆವೆಲಲ್ಲಿ ವೆರಿಫಿಕೇಷನ್ ಆಗಿದೆ, DBT ಪುಷ್ಡ್ ಅಂತ ಬರ್ತಾ ಇಲ್ಲ, ಈ ಪ್ರಾಬ್ಲಮ್ಗೆ ಏನು ಸೊಲ್ಯೂಷನ್ ಅಂತ ಕೇಳಿದರು. ಇದಕ್ಕೂ ಕೂಡ ನಾನು ಈ ವಿಡಿಯೋದಲ್ಲಿ ಸೊಲ್ಯೂಷನ್ ಇಡ್ತಾ ಇದ್ದೇನೆ. 3rd ಲೆವೆಲ್ ವೆರಿಫಿಕೇಷನ್ ಆಗಿದೆ ಅಂದರೆ ನಿಮ್ಮ ತಾಲೂಕು ಆಫೀಸರ್ DDMO ಅವರಿಗೆ ಅಮೌಂಟ್ ಬಂದಿರೋ ಸಾಧ್ಯತೆ ಇರುತ್ತದೆ. ಇನ್ನು ಕೆಲವು ಸಂದರ್ಭದಾಗ ಹೆಂಗಾಗಿರ್ತವೆ ಅಂದ್ರೆ, ಈಗ ಆಲ್ರೆಡಿ ಕೆಲವು ವಿದ್ಯಾರ್ಥಿಗಳಿಗೆ ಏನು ಹಳೆಯ ಕಂತಿನ ಅಮೌಂಟ್ ಬಿಡುಗಡೆ ಮಾಡಿದ್ರು. ಹಳೆಯ ಕಂತಿನ ಅಮೌಂಟ್ ಬಿಡುಗಡೆ ಮಾಡೋದ ಸಂದರ್ಭದೊಳಗೆ ಅವರಿಗೆ ಈಗ ಆಲ್ರೆಡಿ ಕೆಲವರಿಗೆ DBT ಪುಷ್ಡ್ ಅಂತ ಬಂದು ಅವ್ರಿಗೆ ಅಮೌಂಟ್ ಕ್ರೆಡಿಟ್ ಆಗಿವೆ. ಇನ್ಯಾರಿಗೆ 3rd ಲೆವೆಲ್ ವೆರಿಫಿಕೇಷನ್ ಆಗಿ ತದನಂತರದವಾಗ DBT ಪುಷ್ಡ್ ಅಂತ ಬರಬೇಕು. DBT ಪುಷ್ಡ್ ಅಂತ ಬತ್ತಂದ್ರೆ ಮಾತ್ರ ನಿಮಗೆ ಅಮೌಂಟ್ ಕ್ರೆಡಿಟ್ ಆಗ್ತಾವ. ಅಲ್ಲಿಕಾರೆ ನೀವು ಒಂದು ಸಲ ತಾಲೂಕು ಆಫೀಸರ್ಗೆ ಹೋಗಿ ನಿಮ್ಮ ಪ್ರಾಬ್ಲಮನ್ನು ತಾಲೂಕು ಆಫೀಸರ್ಗೆ ಹೇಳಿದಾಗ ಅವ್ರು ಸೊಲ್ಯೂಷನ್ ಮಾಡಿಕೊಡ್ತಾರೆ ಅಂತ ಹೇಳ್ಬೋದು. ಇನ್ನೊಂದು ಕೊನೆಯದಾಗಿ, ಇನ್ನೊಬ್ಬರು ಸಬ್ಸ್ಕ್ರೈಬರ್ ನನಗೆ ಪ್ರಶ್ನೆ ಕೇಳಿದರು, ಸರ್ ನನ್ನ 3rd ಲೆವೆಲ್ ವೆರಿಫಿಕೇಷನು ಆಗ್ಯದ, DBT ಪುಷ್ಡ್ ಅಂತ ತೋರಿಸ್ತಾ ಇದೆ, ಆದರೆ ಅಮೌಂಟ್ ಕ್ರೆಡಿಟ್ ಆಗಿಲ್ಲ ಇನ್ನೂ. ಇದಕ್ಕೆ ಕೂಡ ಸೊಲ್ಯೂಷನ್ ಏನಂದರೆ, DBT ಪುಷ್ಡ್ ಅಂತ ಬಂತ ತಿಳ್ಕೊರಿ, ನಿಮಗೆ ಅಮೌಂಟ್ ಖಂಡಿತವಾಗಿ ಬರ್ತವೆ. ಕೆಲವೊಮ್ಮೆ ಏನಾಗ್ತದೆ, ನಿಮ್ಗೆ ಆಲ್ರೆಡಿ ಹೇಳಿದ್ದೆ ನಾನು, ಫಂಡ್ ಬಿಡುಗಡೆ ಆಗಿರ್ತದೆ. ಏನು ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಕಡೆಯಿಂದ ಇಂತಿಷ್ಟು ಫಂಡ್ ಬಿಡುಗಡೆ ಆಗಿರ್ತದೆ. ಆ ಫಂಡ್ ಇಂತಿಷ್ಟು ವಿದ್ಯಾರ್ಥಿಗಳಿಗೆ ಹಾಕಿದ ನಂತರ ಫಂಡ್ ಖಲಾಸಾಗಿರ್ತದೆ. ಫಂಡ್ ಖಲಾಸಾದ ಸಂದರ್ಭದಾಗ ಏನಾಗಿರ್ತದೆ, ಒಂದು 50 ಜನ ಸ್ಟೂಡೆಂಟ್ಸ್ ಇದ್ರಂದ್ರೆ 25ರಿಂದ 30 ಜನ ಸ್ಟೂಡೆಂಟ್ಸ್ಗೆ DBT ಪುಷ್ಡ್ ಅಂದು ಪೇಮೆಂಟ್ ಹೋಗಿರ್ತದೆ. ಇನ್ನೂ 20-25 ಮೆಂಬರ್ಸ್ ಏನಿರ್ತಾರಲ್ಲ ವಿದ್ಯಾರ್ಥಿಗಳಿಗೆ, ನಾನು ಉದಾಹರಣೆ ಹೇಳತ್ತೀನಿ, ಅವ್ರಿಗೆ DBT ಪುಷ್ಡ್ ಅಂತ ತೋರಿಸ್ತದೆ, ಆದರೆ ಅಮೌಂಟ್ ಕ್ರೆಡಿಟ್ ಆಗಿಲ್ಲ. ಯಾಕಂದ್ರೆ ಇನ್ನೂ ಫಂಡ್ ರಿಲೀಸ್ ಆಗಿರಲ್ಲ. ಹೊಸ ಫಂಡ್ ರಿಲೀಸ್ ಆದ ಸಂದರ್ಭ ಹೋದಾಗ ನಿಮ್ಗೆ ಅಮೌಂಟ್ ಬರ್ತದೆ, ಆದರೆ ಸ್ವಲ್ಪ ದಿನ ಕಾಯಿರಿ. ಇನ್ನೊಂದು ಕೊನೆಯದಾಗಿ, ನಿಮ್ಮ ಏನೇ ಸಮಸ್ಯೆ ಇರಲಿ, ನೀವು ಸ್ಟೇಟ್ ಸ್ಕಾಲರ್ಶಿಪ್ ಹೆಲ್ಪ್ಲೈನ್ ನಂಬರ್ 1930ಗೆ ಕರೆ ಮಾಡಿ ಇನ್ಫಾರ್ಮೇಷನ್ ಕೇಳ್ಕೊಳ್ಳಿ. ಅಂದ್ರೆ ಸರ್ ನಮ್ದು ಹಿಂಗಿದೆ ಪ್ರಾಬ್ಲಮ್, ಹಿಂಗೆ ಬರ್ತಾಯಿದೆ ಅಂತ ನೀವು ಇನ್ಫಾರ್ಮೇಷನ್ ಕೇಳ್ಕೊಳ್ಳಿ. 1930ಗೆ ಕಾಂಟ್ಯಾಕ್ಟ್ ಮಾಡಿರಿ. ಇನ್ನೊಂದು ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ನ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಿರ್ತೀನಿ. ಅಲ್ಲದೆ ನಿಮ್ಮ ಪ್ರಾಬ್ಲಮ್ ಏನಿದೆ ಮೇಲ್ ಕಳಿಸಿ. ಒಂದು ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ಗೆ ಮೇಲ್ ಕಳಿಸ್ದಾಗ ನಿಮ್ದು ಏನಾದರೂ ನಿಮ್ಮ ಕಡೆಯಿಂದ ತಪ್ಪಿದೆ ಅಥವಾ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಕಡೆಯಿಂದ ತಪ್ಪಿದರೆ ಅವರು ಅಪ್ಡೇಟ್ ಮಾಡಿ ಕೊಡ್ತಾರೆ. ನಿಮ್ಮ ಕಡೆಯಿಂದ ತಪ್ಪಿದ್ರೆ ಹಾಗೆ ಅಂತಿಮವಾಗಿ ಏನು ಮಾಡಿ, ನಿಮ್ಮ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ನಲ್ಲಿ ಯೂಸರ್ ID ಮತ್ತು ಪಾಸ್ವರ್ಡ್ ಹಾಕೊಂಡು ಲಾಗಿನ್ ಆಗಿ ನಿಮ್ಮ ಸ್ಟೇಟಸ್ನಲ್ಲಿ ಏನು ಬರ್ತಾಯಿದೆ ನನಗೆ ಕಮೆಂಟ್ ಮೂಲಕ ಮಾಹಿತಿ ತಿಳಿಸಿ. ನಾನು ಏನು ಪ್ರಾಬ್ಲಮ್ ಅದಕ್ಕೆ ಸೊಲ್ಯೂಷನ್ ಮುಂದಿನ ವಿಡಿಯೋದಲ್ಲಿ ನೀಡ್ತೀನಿ. ಪ್ರತಿಯೊಬ್ಬರು ಕಮೆಂಟ್ನಲ್ಲಿ ಮಾಹಿತಿಯನ್ನು ತಿಳಿಸಿ. ಅಂದರೆ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ನಲ್ಲಿ ನಿಮ್ಮ ಒಂದು ಯಾವ ವೆರಿಫಿಕೇಷನ್ ಎಲ್ಲಿ ನಿಂತದೆ, 3rd ಲೆವೆಲ್ ವೆರಿಫಿಕೇಷನು, 1st ಲೆವೆಲ್ ವೆರಿಫಿಕೇಷನು ಅಥವಾ DBT ಪುಷ್ಡ್ ಅಂತೋ ನಿಮ್ಮ ಸ್ಟೇಟಸ್ನಲ್ಲಿ ಏನು ಬರ್ತಾಯಿದೆ ಅದು ಕಮೆಂಟ್ನಲ್ಲಿ ತಿಳಿಸಿ. ನಾನು ಮುಂದಿನ ವಿಡಿಯೋದಲ್ಲಿ ಅದಕ್ಕೆ ಪರಿಹಾರ ನೀಡಲು ಇನ್ನೊಂದು ವಿಡಿಯೋ ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.